ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ಇವತ್ತು ಸ್ಪೆಷಲ್ ಆಗಿ ಮುಸಲ್ಮಾನರ ಮನೇಲಿ ಹೇಗೆ ಮಾಡ್ತಾರೋ ಬಿರಿಯಾನಿ, ಅದೇ ಥರನೇ ಅವ್ರ ಹತ್ರನೇ ರೆಸಿಪಿ ತಿಳ್ಕೊಂಡು ನಾನು ನಿಮಗೆ ಇವತ್ತು ವೀಡಿಯೋನ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೇಮ್ ಅವ್ರ ಮನೇಲಿ ಹೇಗಿರುತ್ತೋ ಅದೇ ಥರನೇ ಇರುತ್ತೆ. ಜಸ್ಟ್ ನಾನು ಏನೇನು ಪ್ರೋಸೆಸ್ನ ಹೇಳ್ತೀನೋ ಅದನ್ನು ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫಾಲೋ ಮಾಡಿದ್ರೆ ಸಾಕು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 1 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ನೀವು ಉಪ್ಪು ಮತ್ತು ಖಾರದ ಪುಡಿ, ಸೋಂಪು ಕಾಳು ಹಾಕ್ಕೊಂಡು ಮ್ಯಾಗ್ನೇಟ್ ಮಾಡ್ಕೊಬೇಕು. ಅದು ಮ್ಯಾಗ್ನೇಟ್ ಆಗೋಷ್ಟ್ರಲ್ಲಿ ನಮ್ಗೆ ಏನೇನು ಬೇಕೋ ಮಸಾಲೆನ ರುಬ್ಕೊಬರೋಣ ಬನ್ನಿ. ಫಸ್ಟ್ ನಾನಿಲ್ಲಿ 3 ಈರುಳ್ಳಿ ರುಬ್ಕೊಂಡಿದ್ದೀನಿ. ಆಮೇಲೆ 3 ಟೊಮೆಟೊ, ಮತ್ತು ಟೊಮೆಟೊ ರುಬ್ಬಬೇಕಾದ್ರೆ 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಿ. ಯಾಕಂದರೆ ಇದೇ ನಮಗೆ ತುಂಬ ಟೇಸ್ಟ್ ಕೊಡೋದಲ್ವ. ಟೊಮೆಟೊ ಮತ್ತು ಈರುಳ್ಳಿ ತುಂಬ ಇಂಪಾರ್ಟೆಂಟ್ ಯಾವುದೇ ಒಂದು ಬಿರಿಯಾನಿ ಮಾಡ್ತಾಯಿದ್ದೀವಿ ಅಂತ ಅಂದ್ರೂ. ಇದಕ್ಕೆ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಬೇಕು ನೀವು, ಯಾಕಂದರೆ ಆಲ್ರೆಡಿ ಚಿಕನ್ಗೆ ಖಾರ ಯೂಸ್ ಮಾಡಿದ್ದೀವಿ ಅಲ್ವ. ಅದಕ್ಕೆ ನೋಡಿಕೊಂಡು ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ನಾನು ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಈಗ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ತುಂಬ ಜಾಸ್ತಿ ತಗೊಳ್ಳಿ. ಇಲ್ಲಿ 1 kg ಚಿಕನ್ಗೆ ನೀವು 3 ಬೆಳ್ಳುಳ್ಳಿ ಮತ್ತು 3 ಇಂಚ್ ಆಗೋಷ್ಟು ಶುಂಠಿನ ತೊಗೊಳ್ಳಿ. ನೋಡಿ ಎಲ್ಲನೂ ರೆಡಿ ಆಯಿತು. ನೋಡಿ ಅದು ಮನೆಯಲ್ಲೇ ಮಾಡಿರೋಂಥ ಒಂದು ಬಿರಿಯಾನಿ ಮಸಾಲೆ. ಇನ್ನು ನಾರ್ಮಲ್ ಸ್ಪೈಸಸ್ ಏನೇನು ಬೇಕು ಬಿರಿಯಾನಿಗೆ ಆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇಷ್ಟೇ ಐಟಮ್ಸ್ ಬೇಕಾಗಿರೋದು. ನಾವು ಅದು ಇದು ಐಟಮ್ಸ್ ಎಲ್ಲ ಆ್ಯಡ್ ಮಾಡಿ ಟೇಸ್ಟ್ ಬಂದಿಲ್ಲ ಆ ಥರ ಟೆನ್ಷನ್ನೇ ಇರೋದಿಲ್ಲ. ಈ ಪ್ರೊಸೆಸ್ನ ಫಾಲೋ ಮಾಡಿದ್ರೆ ಸಾಕು. ನಾವು ಯೂಶ್ವಲಿ ನಾನ್ ವೆಜ್ ಎಲ್ಲ ಮನೆ ಹೊರಗಡೆನೇ ಮಾಡೋದು, ಅದಕ್ಕೆ ಹೊರಗಡೆನೇ ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಎಣ್ಣೆ 5-6 ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು 3 ಸ್ಪೂನ್ ಆಗೋಷ್ಟು ತುಪ್ಪ, ಇಷ್ಟನ್ನು ಹಾಕ್ಕೊಂಡು ಈ ಎಣ್ಣೆ ಎಲ್ಲ ಕಾದಾದ್ಮೇಲೆ ನಾವು ಬಿರಿಯಾನಿ ಸ್ಪೈಸಸ್ ಇದೆ ಅಲ್ವ, ನಾರ್ಮಲ್ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಬೇಕು. ಸ್ಟಾರ್ ಹೂವು, ಸೋಂಪು ಕಾಳು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಸಿಡಿದ್ಮೇಲೆ ಈರುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀರಲ್ವ ಆ ಈರುಳ್ಳಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ, ನಾನು ಎಲ್ಲ ವೀಡಿಯೋಸಲ್ಲೂ ತಿಳಿಸ್ಕೊಡ್ತೀನಿ ನಿಮಗೆ. ನಾವು ಈರುಳ್ಳಿ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡಿದ್ರೇ ಅದರ ಟೇಸ್ಟು ಚೆನ್ನಾಗಿರೋದು. ಓಕೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಹುರ್ಕೊಳ್ಳಿ. ಸೊ ನೋಡಿ, ನೀವೇ ನೋಡ್ತಾ ಇದ್ದೀರಲ್ವ, ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸಖತ್ತಾಗಿ ಬಂದಿತ್ತು. ಸೇಮ್ ಮನೆಯಲ್ಲಿ ಅವ್ರ ಮನೆ ಮುಸ್ಲಿಮ್ಸ್ ಮನೇಲಿ ಹೇಗೆ ಮಾಡ್ತಾರೋ ಅದೇ ಫ್ಲೇವರೇ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಎಷ್ಟೋ ಸತಿ ಅಂದ್ಕೊತೀರಿ ಅವ್ರು ಏನು ಮಾಡಿದ್ರು ಅವ್ರು ಮಾಡೋ ಥರನೇ ಬರೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅವರು ಯಾವ್ಯಾವ ಐಟಮ್ಸ್ ಹಾಕಿದ್ಮೇಲೆ ಏನೇನು ಯೂಸ್ ಮಾಡ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತಂತೆ. ನಾವು ಮ್ಯಾಗ್ನೇಟ್ ಮಾಡಬೇಕಾದ್ರೆ ಸೋಂಪು ಕಾಳು ಹಾಕಿದ್ರಲ್ವ, ಇಷ್ಟೇ ಅಂದ್ಕೊತೀರಿ ಸೋಂಪು ಕಾಳು, ಬಟ್ ಅದು ಸಹ ಒಳ್ಳೆ ಫ್ಲೇವರು ಟೇಸ್ಟ್ ಕೊಡುತ್ತಂತೆ ಅವರು ರೆಸಿಪೀಸ್ಗೆ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ಟೊಮೆಟೊ ಮತ್ತು ಪುಡಿ ಪೌಡರ್ ಮಾಡ್ಕೊಂಡಿದ್ರಲ್ವ ಅದನ್ನು ಸಹ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕಾಗತ್ತೆ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಆ ಥರ ಎಲ್ಲ ರಿಲೇಟೆಡ್ ವೀಡಿಯೋಸು ನಾನು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಒಂದು ಬಿರಿಯಾನಿ ಪೌಡರು. ಸೊ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ, ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ನಾನು. ಇದು ಸಹ ಅವ್ರು ಹೇಳ್ಕೊಟ್ಟಿರೋಂಥ ಒಂದು ಬಿರಿಯಾನಿ ಪೌಡರ್ ರೆಸಿಪಿನೇ. ಮುಸ್ಲಿಮ್ಸ್ ಅವ್ರನ್ನ ಆ್ಯಕ್ಚುಲಿ ನನ್ನ ಸ್ಟೂಡೆಂಟ್ ಇದ್ದಾರೆ, ಅವರು ತಿಳಿಸ್ಕೊಟ್ಟಿರೋ ಅಂಥದ್ದು ಇದು. ಅವ್ರ ಮನೇಲಿ ಹೇಗೆ ಮಾಡ್ತಾರೋ ಬಿರಿಯಾನಿ ಪೌಡರ್ ಅದೇ ಪ್ರೊಸೆಸ್ನ ಫಾಲೋ ಮಾಡಿಕೊಂಡು ನಾನು ಬಿರಿಯಾನಿ ಪೌಡರ್ ಮಾಡಿದ್ದೀನಿ. ಮೇ ಬಿ ಅದಕ್ಕೆ ಆ ಟೇಸ್ಟ್ ಬಂದಿದೆ ಅಂತಲೂ ನಾನು ಅಂದ್ಕೊಳ್ತೀನಿ. ನೋಡಿ, ನೀಟಾಗಿ ರೆಡಿ ಆಯಿತು. ಇವಾಗ ಇದಕ್ಕೆ ನೀವು ಮ್ಯಾಗ್ನೇಟ್ ಮಾಡ್ಕೊಂಡು ನೆನೆಸಿಟ್ಕೊಂಡಿದ್ರಲ್ವ ಚಿಕನ್ನು, ಆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಒಂದು ಮಿಕ್ಸ್ ಮಾಡಿ, ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಇದನ್ನು ದೊಡ್ಡ ಉರಿಯಲ್ಲೇ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು. ಮಸಾಲೆ ಎಲ್ಲ ಹುರ್ಕೊಬೇಕಾದ್ರೆ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇನ್ನೆಲ್ಲದು ನೀವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಬೋದು, ತೊಂದರೆ ಇಲ್ಲ. ಖಂಡಿತವಾಗ್ಲೂ ನೀವಂತೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು, ಮಿಸ್ ಮಾಡೋದಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ನನಗೆ ವೀಡಿಯೋಗೆ ವಾಯ್ಸ್ ಕೊಡ್ತಾಯಿದ್ರೆ ರೆಸಿಪಿನೇ ನೆನಪಾಗ್ತದೆ, ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟೊಂದು ಚೆನ್ನಾಗಿತ್ತು ಬಿರಿಯಾನಿ ಮಾತ್ರ. ನೋಡಿ, ಎಲ್ಲ ಮಿಕ್ಸ್ ಆಯ್ತಾ ಇದೆ ಅಲ್ವಾ. ಸೊ ಈಗ ನೀವು ನೆಕ್ಸ್ಟು ಇನ್ನೇನು ಒಗ್ಗರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ರೈಸ್ನೆಲ್ಲ ತೊಳೆದ್ಬಿಟ್ಟು ಒಗ್ಗರಣೆ ಮಾಡೋಷ್ಟು ನೆನೆದ್ರೆ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಹೂವು ಥರ ಇರುತ್ತೆ ರೈಸು. ನಾನು ಆಗಲೇ 1 ಲೋಟ ರೈಸ್ಗೆ ನೀವು 2 ಲೋಟ ನೀರು ಹಾಕ್ಕೊಬೇಕಾಗತ್ತೆ. ಸೊ ಇಷ್ಟು ಮಾಡಿ ಒಂದು ಕುದಿ ಬಂದಮೇಲೆ ಆಫ್ ಮಾಡಿಬಿಟ್ಟು ಒಂದು ವಿಜಿಲ್ ಹಾಕ್ಸ್ಕೊಂಬಿಟ್ರೆ ಟೇಸ್ಟಿ ಆದಂಥ ಬಿರಿಯಾನಿನೇ ರೆಡಿ ಆಗೋಯ್ತು. ನೀವು ಸಹ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.